ಈಗೇನು ಜಸ್ಟ್ ವಿಡಿಯೋ ನೋಡ್ರಿ, ಆ ವಿಡಿಯೋ ನಂದು ಯೂಟ್ಯೂಬ್ದಾಗ 14.7 ಮಿಲಿಯನ್ ನೋಡೈತಿ ಮತ್ತು ಇನ್ಸ್ಟಾಗ್ರಾಮ್ದಾಗ 9.5 ಮಿಲಿಯನ್ ನೋಡೈತಿ. ಅದರಿಂದ ನನಗೆ ಇನ್ಸ್ಟಾಗ್ರಾಮ್ದಿಂದ ಏನು ಅರ್ನಿಂಗ್ ಬರೋಂಗಿಲ್ಲ. ಯೂಟ್ಯೂಬ್ದಿಂದ ಎಷ್ಟು ಅರ್ನಿಂಗ್ ಬಂದೈತಿ ಅಂದ್ರೆ 8.6K ಅಂದರೆ 8,600 ರೂಪಾಯಿ ಬಂದವ. ಜಸ್ಟ್ ಇದೊಂದು 21 ಸೆಕೆಂಡ್ ವಿಡಿಯೋ ಐತಿ. ಇದರಿಂದ 8,600 ರೂಪಾಯಿ ಬಂದೈತೆ ಅಂದ್ರೆ ವಿಚಾರ ಮಾಡಿರಿ. ಯೂಟ್ಯೂಬಿಂದ ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಹಣ ಬರ್ಬೋದು ಅಂತಂದು ನೀವೇನಾರ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋರಿದ್ರಿ ಅಂದರೆ ಇವತ್ತು ಮಾಡಿರಿ. ಯಾಕಂದ್ರೆ ಈಗ ಚುಚ್ಚು ಮಾತುಗಳನ್ನ ಮಾತಾಡೋರು ಯಾವಾಗೂ ಅವ್ರು ಮಾತಾಡೋರು ಹಿಂದಿಂದ ಮಾತಾಡ್ತಾರಂದ್ರೆ ಅವ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೊಂದು ಏನಂದ್ರೆ ನಂದು ಫೇಸ್ಬುಕ್ ಚಾನಲ್ ಮಾನಿಟೈಸ್ ಆಗೈತಿ. ಈಗೇನು ಕೆಳಗೆ ಫೋಟೋ ಹಾಕತ್ತಾನಲ್ಲಿ ನೋಡ್ರಿ. ಇವೇನು ಮಾಡ್ತಾನೆ ಅಂದ್ರ ಮುಂದೆ ಈ ಸೋಷಿಯಲ್ ಮೀಡಿಯಾದಿಂದ ಏನ್ರಿ ಮಾಡಿ ತೋರಿಸ್ತಾನೆ. ಇವೇನು ಬಿಡಪ್ಪ ಜಸ್ಟ್ ವಿಡಿಯೋ ಮಾಡಾಕ್ತಾನು ಈಗೇನು ತ್ರಾಸಿಲ್ಲ ಅನ್ನೋರಿಗೆ ಇದೊಂದು ಮಾತ್ರ. ಏನಂದ್ರೆ ನಮ್ಮ ಹರ್ಯಾಂದ್ರೆ ಚೇಂಜ್ ತಕ್ಕ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಮತ್ತು ಅದ ಗ್ಯಾಪ್ನಾಗ ನಾವು ವಿಡಿಯೋಗಳನ್ನು ಮಾಡ್ಕೋಬೇಕು. ಮತ್ತು ಸಂಜೆಗೆ ವಿಡಿಯೋ ಮಾಡ್ಬೇಕಂದ್ರೆ ಎಂಥ ತ್ರಾಸ ಐತಂದ್ರೆ ಭೀ ನಾವು ಡೈಲಿ ಒಂದು ವಿಡಿಯೋ ಹಾಕತ್ತೀವಿ. ಅದು ವಿಡಿಯೋ ಹಾಕ್ಬೇಕಂದ್ರೆ ನಮ್ಗೆ ಏನೂ ಇಲ್ಲಾಂದ್ರೆ 1 2 ತಾಸು ಎಡಿಟಿಂಗ್ ಮಾಡಬೇಕು ಮತ್ತು ವಾಯ್ಸ್ ಕೊಡಬೇಕು. ಇದೆಲ್ಲದರ ನಡುವೆ ಇಷ್ಟೆಲ್ಲ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ನಮ್ಗೆ ಟೈಮು ಸೆಟ್ ಆಗಂಗಿಲ್ಲ. ಯಾಕಂದರೆ ನಾವು ಹೊಲದಾಗೂ ಕೆಲಸ ಮಾಡೋರ ಪ್ರತಿಯೊಂದು ಈ ಕೆಲಸದಾಗ ಮತ್ತು ಇದು ವಿಡಿಯೋ ಮಾಡಿ ಹಾಕ್ಬೇಕಂದ್ರೆ ಭಾಳಷ್ಟು ತ್ರಾಸ ಐತಿ. ಮತ್ತೊಂದು ಏನಂದ್ರೆ ನಮ್ಗೆ ಟೈಮಿಂಗ್ ಕರೆಕ್ಟಾಗಿ ನನಗೆ ಮೇಂಟೈನ್ ಮಾಡೋಕ್ಕಾಗೋದು. ಅದಕ್ಕೆ ಸ್ವಲ್ಪ ರೀಚ್ ಡೌನ್ ಆಗೈತಿ. ಅದಕ್ಕೇನು ತಲೆ ಕೆಡಿಸೋಲ್ಲ. ಡೈಲಿ ಮತ್ತು ನಾನು ವಿಡಿಯೋ ಮಾಡಿ ಹಾಕ್ತೇನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮ್ಯಾಗ ಯಾವಾಗಲೂ ಇರುತ್ತೆ ಅಂತ ಅನ್ಕೋತೇನೆ ರೀ. ಜೈ ಶ್ರೀರಾಮ್.